ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ಬೇಗ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಎಲ್ಲ ಬೆಂಗಳೂರಿಗೆ ಹೊರಟೆ. ಏನಪ್ಪ ವಿಷಯ ಅಂದರೆ ನನಗೆ ಬೇಕಾದವ್ರದ್ದೊಬ್ರದ್ದು ಬರ್ಡೇ ಸರ್ಪ್ರೈಸ್ ಕೊಡೋಣ ಅಂತ ಹೊರಟೆ. ಫ್ಯೂಲ್ ಹಾಕ್ಸ್ಕೊಂಡು ಏರ್ ಚೆಕ್ ಮಾಡಿಸ್ಕೊಂಡು ಹಾಗೆ ಹೊರಟೆ. ಜೀವನದಲ್ಲಿ ನಮ್ಗೆ ಯಾರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರನ್ನ ಯಾವತ್ತೂ ಬಿಡಬಾರ್ದು. ಅವ್ರಿಗೆ ಈ ಥರ ಸರ್ಪ್ರೈಸ್ ಮತ್ತು ಟೈಮಿಂಗ್ಸ್ ಕೊಡೋದು ಎಲ್ಲ ಮಾಡ್ತಾ ಇರಬೇಕು. ಯಾಕೆಂದರೆ ಅವ್ರು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ, ಅವ್ರು ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅದಕ್ಕಿಂತ ತುಂಬ ಚೆನ್ನಾಗಿ ನಾವು ಅವ್ರನ್ನ ಟ್ರೀಟ್ ಮಾಡಬೇಕು. ಆ್ಯಕ್ಚುಲಿ ಬರ್ಡೇಗೆ ನಾನು ಸರ್ಪ್ರೈಸ್ ಕೊಡೋಣ ಅಂತೇಳಿ ಹೋಗ್ತಿದ್ದೀನಿ. ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಹೋಗ್ತಿರೋದು. ನಾನು ಹೋದಾದ್ಮೇಲೆ ಹೆಂಗೆ ಸರ್ಪ್ರೈಸ್ ಆಯ್ತಾರೆ ನೋಡಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಲ್ಲ ಈ ಅರ್ಥ ಆಗ್ತಿಲ್ಲ. ಇಲ್ಲೊಬ್ರು ಸಾರ್ ಅವರು ನಾ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಅಲ್ಲಿಂದನೇ ಪಾಸಿಂಗ್ ಲೈಟ್ ಕೊಟ್ಕೊಂಬಂದ್ರು. ಕ್ರೇಜಿ ಬ್ರೋ, ಸಾರ್ ಸಖತ್ತಾಗಿ ಇಟ್ಟಿದ್ದೀರಾ. ಬಟ್ ನನ್ನ ಕ್ಯಾಮರಾ ಕ್ಲಾರಿಟಿ ಬರ್ತಾ ಇರೋದ್ರಿಂದ ನಿಮ್ಮದು ಅಷ್ಟೊಂದು ಕ್ಲಾರಿಟಿಯಾಗಿ ನಿಮ್ಮನ್ನ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಆ್ಯಕ್ಚುಲಿ ನಂದು ಫಸ್ಟ್ನೇ ವ್ಲಾಗು. ನಾನು ಮಾಡ್ತಾ ಇರೋದು ನಾರ್ಮಲಾಗಿ ಮೊಬೈಲಲ್ಲಿ ಇರೋ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ. ಇದು ಹೆಲ್ಮೆಟ್ಟಿಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಪೀಡಾಗಿ ಹೋಗ್ತಿದ್ರೆ ಏನೋ ಒಂಥರ ಶೇಕಿಂಗ್ ಬರ್ತಾ ಇದೆ. ಏನು ವಿಷಯ ಅಂತ ಗೊತ್ತಿಲ್ಲ. ಜೀವನದಲ್ಲಿ ಏನಾದರೂ ಒಂದು ಮಾಡ್ತಾ ಇರಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗಲ್ಲ. ನಾನೊಂದು 5-6 ವರ್ಷದಿಂದ ಯೂಟ್ಯೂಬ್ ಚಾನಲ್ಲು ಅದು ಇದು ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಸುಮ್ಮನೆ ಕೂತಿದ್ದೆ. ವಿಡಿಯೋನೂ ಮಾಡ್ಕೊಳ್ತಿದ್ದೆ. ಬಟ್ ಏನು ಮಾಡಬೇಕು, ಹೆಂಗೆ ಎಡಿಟ್ ಮಾಡಬೇಕು, ಸುಮ್ಮನೆ ವಿಡಿಯೋ ಮಾಡ್ತಿದ್ದೆ, ಹಾಕ್ತಿರ್ಲಿಲ್ಲ. ಸುಮ್ಮನೆ ಹಾಗೆ ಇಟ್ಕೊಂಡು ನಾಳೆ ಕನ ನಾಡ್ದಕ್ಕನ ಬರೀ ಯಾವಾಗಲೂ ಅಷ್ಟೇ ವಿಡಿಯೋ ಮಾಡೋದು, ಮೊಬೈಲಲ್ಲಿ ಇಟ್ಕೊಳ್ಳೋದು, ಇದೇ ಆಗಿತ್ತು. ಅಂತೂ ಇಂಥೊಂದು ಮನ್ಸು ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟು ಏನು ಎಲ್ಲರೂ ಆರಾಮಾಗಿ ಮಾಡ್ತಾರೆ, ನಮಗೇನು ಮಾಡೋಕ್ಕೆ ಏನಕ್ಕೆ ನಾಚಿಕೆ? ವಿಡಿಯೋ ಮಾಡಿ ಹಾಕಕ್ಕೆ ಏನಕ್ಕೆ ನಾಚಿಕೆ ಮಾಡ್ಕೋಬೇಕು? ಅದಕ್ಕೆ ಹೇಳೋದು, ಅಂದ್ಕೊಂಡಾಗಲೇ ಮಾಡಿಬಿಡ್ಬೇಕು. ನಾವೇನು ಕೆಟ್ಟದ್ದು ಏನು ಮಾಡೋಕೆ ಹೋಗ್ತಿಲ್ವಲ್ಲ, ಒಳ್ಳೆ ಮಾಡೋಕೆ ಹೋಗ್ತಿದ್ದೀವಿ. ಯಾವಾಗ ನಾವು ಅಂದ್ಕೊಳ್ತೀವಿ, ಇವಾಗ ಅದೇ ನಾನೊಂದು 5 ವರ್ಷದ ಹಿಂದೆ ಹಾಕಿದ್ರೆ ಇವಾಗ ಒಂದು ಒಳ್ಳೆ ಫಾಲೋವರ್ಸ್ ಇರ್ತಿತ್ತು, ಒಂದು ಒಳ್ಳೆ ನೇಮು ಫೇಮು ಎಲ್ಲ ಇರ್ತಿತ್ತು. ಬಟ್ ಇವಾಗ ಟೈಮ್ ಕಳೆದೋಗಿದೆ ಅಷ್ಟೇ. ಈ ಟೈಮು ವೇಸ್ಟ್ ಮಾಡಲೇಬಾರ್ದು. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿ, 5 ವರ್ಷದ ಹಿಂದೆ ಎಷ್ಟೊತ್ತಿಗೆ ಎಷ್ಟು ಜನ ಫಾಲೋವರ್ಸ್ ಇರ್ತಿದ್ರು. ನನಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟೆನಾದ್ರು ಮಾಡಿಕೊಂಡು ವೀಡಿಯೋ ಹಾಕ್ಕೊಂಡು ಹೋಗಿದ್ರೆ ಸಾಕಿದೊಂದಿಷ್ಟು ಜನಕ್ಕೆ ವ್ಲಾಗರ್ ಅಂತ ಗೊತ್ತಾಯ್ತಿತ್ತು. ಒಂದು ಸ್ವಲ್ಪ ಜನ ಗುರ್ಸೋಕ್ಕಾದ್ರೂ ಗುರ್ಸಿದ್ರು. ಇವಾಗ ಏನಿಲ್ಲ, ಸುಮ್ಮನೆ ಮಾಡಬೇಕು ಅಂದ್ಕೊಂಡದು ಅಲ್ಲೇ ಬಾಕಿ. ಇವಾಗೊಂದು ಎಲ್ಲ ಮಾಡೋಕ್ಕಿದೆ. ಅದಕ್ಕೆ ಅಂದ್ಕೊಂಡಾಗಲೇ ಪಟ್ಟಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಯಾರು ಏನಂದ್ರೆ ಏನು ಬ್ರೋ, ಅವರೇನು ನಮಗೆ ಊಟ ಹಾಕಕ್ಕೆ ಬರ್ತಾರಾ? ಇಲ್ಲ, ಅಷ್ಟೇ ಜೀವನ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾವು ಎಷ್ಟು ದಿನ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನ ಸ್ವೈಪ್ ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು. ನಾವು ವಿಡಿಯೋ ಮಾಡೋಣ, ನಮ್ಮದು ಒಂದು ಸ್ವಲ್ಪ ಜನ ನೋಡಲಿ. ಏನಂತೀರಾ? ಇದು ಜಲಿಯನ್ ವಾಲಾ ಬಾಗ್, ಜಲಿಯನ್ ವಾಲಾ ಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಇವಾಗೆಲ್ಲ ಮಾತೇ ಮೇಯ್ನು. ಬಿಸ್ನೆಸ್ ಮಾಡೋಕ್ಕಾಗ್ಲಿ, ಕೆಲಸ ವರ್ಕು ಎಲ್ಲದಕ್ಕೂ ಮಾತೇ ಮೇಯ್ನು. ನಾವು ನಾಚ್ಕೊಂಡು ಹೆಚ್ಕೊಂಡು ಸೈಡಲ್ಲಿ ಹೋದ್ವಿ ಅಂದರೆ ಮೂಲೆ ಗುಂಪು ಮಾಡಿ ತುಳಿದಾಕ್ಬಿಡ್ತಾರೆ. ಸೊ ನಾವೆಷ್ಟು ಕಾನ್ಫಿಡೆಂಟ್ ಆಗಿರ್ತೀವೋ ಅಷ್ಟು ಮುಂದೆ ಬೆಳೀತಾ ಹೋಗ್ತೀವಿ. ಕಾನ್ಫಿಡೆಂಟ್ ಇರಬೇಕು, ಬಟ್ ಓವರ್ ಕಾನ್ಫಿಡೆಂಟ್ ಅಲ್ಲ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ.
ಅಂತೂ ಇಂತೂ ಮಾತಾಡ್ಕೊಂಡು ಪಿರಿಯಾಪಟ್ಟಣ ಬಂದಿದ್ದು ಗೊತ್ತೇ ಆಗ್ಲಿಲ್ಲ. ಪಿರಿಯಾಪಟ್ಟಣದಲ್ಲಿ ಯಾರ್ಯಾರಿದ್ದೀರಾ, ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಹಂಗೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಪಿರಿಯಾಪಟ್ಟಣ ಅಂತ ಕಮೆಂಟ್ ಮಾಡಿ. ಅಲ್ಲಿಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಒತ್ತಿ. ಅಷ್ಟೇ.